ಸಪೋಸ್ ನೀವು ಸಮ್ ಆಫ್ ದ ಮದರ್ಸಲ್ಲಿ ನೀವು ಲಾಂಗ್ ಟರ್ಮ್ ಇನ್ವೆಸ್ಟರ್ ರೈಟ್. ಸೊ ನೀವು ಟಾಪಲ್ಲಿ ಬೈ ಮಾಡೋದಕ್ಕಿಂತ ಬಾಟಮಲ್ಲಿ ಬೈ ಮಾಡೋಷ್ಟು ನಿಂಗೆ ಅಡ್ವಾಂಟೇಜ್ ಏನಕ್ಕೆ ಅಂತ ಹೇಳ್ತೀನಿ ನೋಡಿ. ಕರೆಕ್ಟಾ? ಅಂದರೆ ಈ ಸ್ಟಾಕಲ್ಲಿ ನೀವು ಲಾಂಗ್ ಟರ್ಮ್ ಇನ್ವೆಸ್ಟರ್ ಸಪೋಸ್, ಕರೆಕ್ಟಾ? ಈ ಸ್ಟಾಕ್ ಇಲ್ಲಿಂದ ರ್ಯಾಲಿ ಶುರುವಾಗಿದೆ, ಇಲ್ಲಿಂದ 2012 ರ್ಯಾಲಿ ಶುರುವಾಗಿದೆ, 11 ರೂಪಾಯಿಂದ ಎಲ್ಲಿವರೆಗೆ ಹೋಗಿದೆ? 62 ರೂಪಾಯಿ ಹೋಗಿದೆ. ಸ್ವಲ್ಪ ರಿಟ್ರೇಸ್ ಮಾಡಿದೆ, ಮತ್ತೆ ಹೈ ಮಾಡಿದೆ, ವಾಪಸ್ ಫಾಲ್ ಆಗಿದೆ. ಎಲ್ಲಿ ಫಾಲ್ ಆಗಿದೆ? ಈ ಟ್ರೆಂಡ್ ಲೈನಿಗೆ ಫಾಲ್ ಆಗಿದೆ ಇಲ್ಲಿ, ಕರೆಕ್ಟಾ? ಫಸ್ಟ್ ಸಪೋರ್ಟು, ಸೆಕೆಂಡ್ ಸಪೋರ್ಟು, ಕರೆಕ್ಟಾ? ಮತ್ತೆ ಸಪೋರ್ಟು, ಮತ್ತೆ ಸಪೋರ್ಟ್ ಈಗ ಹೋಗಿದೆ. ಆಲ್ರೆಡಿ ರ್ಯಾಲಿ ಮಿಸ್ ಆಗಿದೆ. ಸಪೋಸ್ ಈ ಸ್ಟಾಕಲ್ಲಿ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಬೆಟರ್ ಅಂದರೆ ಈ ಟಾಪಲ್ಲಿ ಬೈ ಮಾಡೋದಕ್ಕಿಂತ ಬಾಟಮಲ್ಲಿ ಬೈ ಮಾಡಿದ್ರೆ ನೀವು ವೆಲ್ತ್ ಹೆಂಗೆ ತೋರಿಸ್ತೀವಿ ನೋಡಿ ನನಗೆ ಇವಾಗ. ಸಪೋಸ್ ಈ ಸ್ಟಾಕ್ ಬಾಟಮಿಗೆ ಬಂತು, ಇಲ್ಲಿ ಬ್ರೇಕ್ಔಟ್ ಆಯಿತು, ಇಲ್ಲೆಲ್ಲ ಪಾಯಿಂಟ್, ಇಲ್ಲೆಲ್ಲ ಬೈ ಮಾಡಿದೆ, ಎಷ್ಟು ಪರ್ಸೆಂಟ್ ರ್ಯಾಲಿ ಸಿಗ್ತೀನಿ ನನಗೆ? 600%, ಕರೆಕ್ಟಾ? ವಾಪಸ್ ಸ್ಟಾಕ್ ಫಾಲ್ ಆಯಿತು, 135 ಎಷ್ಟೋ ಫಾಲ್ ಆಯಿತು. ಅದಾದಮೇಲೆ ವಾಪಸ್ ನೀವು ಬಾಟಮಲ್ಲಿ ಎವರೇಜ್ ಮಾಡಿದೆ, ಕರೆಕ್ಟಾ? ಇಲ್ಲೇ ಎವರೇಜ್ ಮಾಡಿದೆ, ಈ ಬ್ರೇಕ್ ಇಲ್ಲಿ ನೋಡಿ ಎವರೇಜ್ ಮಾಡಿದೆ. ಇಲ್ಲಿ ಎಷ್ಟು ಪರ್ಸೆಂಟ್ ಸಿಗ್ತೀನಿ ನನಗೆ? 277%, 277%, ರೈಟ್. ಮತ್ತೆ ವಾಪಸ್ ಸ್ಟಾಕ್ ಮೀನ್ ರಿವರ್ಷನ್ಗೆ ಬಂದು ಇಲ್ಲಿಗೆ ಬಂತು. ನೀವು ಈ ಬಾಟಮ್ಲಿ ಏನು ಮಾಡಿದೆ? ಮತ್ತೆ ಬೈ ಮಾಡಿದೆ, ಎವರೇಜ್ ಮಾಡಿದೆ. ಸಪೋಸ್ ಡಬಲ್ ಬಾಟಮ್ ಆಯಿತು, ಇಲ್ಲೆಲ್ಲ ಈ ಬ್ರೇಕ್ಔಟಲ್ಲಿ ತೊಗೊಂಡೆ. ಎಷ್ಟು ಪರ್ಸೆಂಟ್ ರ್ಯಾಲಿ ಆಯಿತು? 146%, 146%, ಕರೆಕ್ಟ್. ಮತ್ತೆ ವಾಪಸ್ ಈ ಸ್ಟಾಕ್ಸ್ ಮತ್ತೆ ವಾಪಸ್ ಈ 10 ಲೈನ್ ಸಪೋರ್ಟಿಗೆ ಬಂತು. ನೀ ಇಲ್ಲಿ ಮತ್ತೆ ಎವರೇಜ್ ಮಾಡಿದೆ ಈ ಪಾಯಿಂಟಿಂದ. ಹಾಂ, ಎಷ್ಟು ಪರ್ಸೆಂಟ್ ಆಯಿತು? 95% ಆಯಿತು, ಕರೆಕ್ಟಾ? ಸೊ ಇವಾಗ ಹೈಯಲ್ಲಿದೆ. ಯುವರ್ ಫ್ರೆಶರ್, ನ್ಯೂ ಕಮರ್ ಟು ದ ಮಾರ್ಕೆಟ್, ವೇಟ್ ಫಾರ್ ದಿಸ್ ರಿಟ್ರೇಸ್ಮೆಂಟ್. ಅಂದರೆ ಈ ಸ್ಟಾಕ್ ಈ ಪಾಯಿಂಟಿಗೆ ಹೀಗೆ ಬರಲಿ, ಹೀಗೆ ವೇಟ್ ಮಾಡು. ಈ ಪಾಯಿಂಟಿಗೆ ಬಂದಾಗ ನೀ ಏನು ಮಾಡು ವಾಪಸ್ಸು. ಅಂದರೆ ಈ ಸ್ಟಾಕ್ ಇವಾಗ ನೀ ಇಲ್ಲಿ ಬೈ ಮಾಡೋದನ್ನ ರೈಟ್ ರಾಂಗ್ ಪ್ರಶ್ನೆ ಅಲ್ಲ. ನಿನಗೆ ಸಪೋಸ್ ಈ ಟಾಪಲ್ಲಿ ಬೈ ಮಾಡಿದೆ, ಸಪೋಸ್ ಈ ಸ್ಟಾಕ್ ಈ ಟ್ರೆಂಡ್ ಲೈನ್ ರಿಟ್ರೇಸ್ ಮಾಡೋಕ್ಕೆ ಬಂತು ಅನ್ಕೋ. ಟ್ರೆಂಡ್ ಲೈನ್ ರಿಟ್ರೇಸ್ ಮಾಡೋಕ್ಕೆ ಬಂದರೆ ನಿಂಗೆ 40% ಲಾಸ್ ಆಗುತ್ತೆ. ಇವಾಗ ನೋಡು, 35-40% ಲಾಸ್ ಆಗುತ್ತೆ, ಕರೆಕ್ಟಾ? ಸೊ ನೀವು ಇಲ್ಲಿ ಎವರೇಜ್ ಮಾಡಿ ಅಳೋದಕ್ಕಿಂತ ಈ ಪಾಯಿಂಟಿಗೆ ರಿಟ್ರೇಸ್ ಆಗೋರು ವೇಟ್ ಮಾಡು, ನೀ ಇಲ್ಲಿ ಇನ್ವೆಸ್ಟ್ ಮಾಡು. ನೆಕ್ಸ್ಟ್ ವಾಪಸ್ ಸ್ಟಾಕ್ ಯಾವಾಗ ಈ ಪಾಯಿಂಟಿಗೆ ಬರುತ್ತೆ, ಎವರೇಜ್ ಮಾಡಿದರೆ ಮಾತ್ರ ಯು ಆರ್ ಪ್ರಾಫಿಟಬಲ್. ನಾನು ಹೇಳ್ತೀನಿ ನೋಡು, ಈ ಬಾಟಮಿಂದ ನಿಂಗೆ ಎಷ್ಟು ಪರ್ಸೆಂಟ್ ಸಿಕ್ಕಿದೆ? 600%. ಓಕೆನಾ? ಹೀಗೆ ಈ ಬಾಟಮಿಂದ ಇಲ್ಲಿ 600% ಸಿಕ್ಕಿದೆ, 600%, ಓಕೆನಾ? ಇರಲಿ. ಹಾಂ, ನೆಕ್ಸ್ಟು ಮತ್ತೆ ರಿಟ್ರೇಸ್ ಅದು ಸಿಕ್ಕಿದೆ ನಿಮಗೆ 277%. ಮತ್ತೆ ರಿಟ್ರೇಸ್ ಸಿಕ್ಕಿದೆ ನಿಮಗೆ 146%, 146, ಓಕೆನಾ? ಮತ್ತೆ ವಾಪಸ್ ರಿಟ್ರೇಸ್ ಆಗಿ ಎಷ್ಟು ಸಿಕ್ಕಿದೆ ನಿಮಗೆ? 95% ಸಿಕ್ಕಿದೆ. ಇಲ್ಲ ಪರ್ಸೆಂಟೇಜ್ ಹಾಕ್ಬೇಡ, 600, ಓಕೆನಾ? ಪ್ಲಸ್ 97 ಹಾಕು. +97. ಹಾಂ, ಎಷ್ಟಾಯಿತು? ಟೋಟ್ಲು 1001%. ಅಂದರೆ ಅಲ್ಲಿಗೆ ಸಪೋಸ್ ನೀನು 1000 ರೂಪೀಸ್ ದುಡ್ಡು ಹಾಕಿದರೆ 1000 ಟೈಮ್ಸ್ ಮಾಡಿ ಎಷ್ಟು ದುಡ್ಡು ಆಗೋಯ್ತು. ಜೊತೆಗೆ ಬಂದಿರೋ ಸ್ಟಾಕ್ ಸ್ಪ್ಲಿಟ್ಟು, ಬೋನಸ್ಸು, ಡಿವಿಡೆಂಡು, ಎಷ್ಟು ವೆಲ್ತ್ ಕ್ರಿಯೇಟ್ ಆಗೋಯ್ತು. ಅಂದರೆ ನಾವು ಎಲ್ಲಿ ಇನ್ವೆಸ್ಟ್ ಮಾಡ್ತೀವಿ ಇಂಪಾರ್ಟೆಂಟ್ ಅಲ್ಲ, ನಾವು ಎಲ್ಲಿ ಇನ್ವೆಸ್ಟ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಇದೆ. ಆ ಪಾಯಿಂಟ್ ಇದು ವೆಲ್ತ್ ಕ್ರಿಯೇಟ್ ಪಾಯಿಂಟ್ ಮಾಡೋಕ್ಕಿದೆಲ್ಲ, ಇದೆಲ್ಲ ಏರಿಯಾ.